ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತಾ ಹವಾಲಾ ದಂಧೆ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಯಾಕೆಂದ್ರೆ ಬರೋಬ್ಬರಿ 1,05,00,000 ರೂಪಾಯಿ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಹುಂಡೈ ಐ10 ಕಾರ್ನಲ್ಲಿ ಹವಾಲಾ ಹಣವನ್ನ ಸಾಗಿಸ್ತಾ ಇದ್ದಂತ ಆರೋಪಿಗಳು ಮತ್ತು ಆ ಹಣವನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಹಾಗಾದ್ರೆ ಮತ್ತೆ ಶುರುವಾಯಿತಾ ಹವಾಲಾ ದಂಧೆ. ಬರೋಬ್ಬರಿ 1,05,00,000 ರೂಪಾಯಿ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಹುಂಡೈ ಐ10 ಕಾರ್ನಲ್ಲಿ ಹವಾಲಾ ಹಣವನ್ನ ಸಾಗಿಸ್ತಾ ಇದ್ರು ಆರೋಪಿಗಳು. ಈಗ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರ ಹೆಸರು ಹೀಗಿದೆ: ಸಿದ್ಧಾರ್ಥ, ಸಾಂಬಶಿವ, ದಿನೇಶ್ ಅಂತ. ಮೂವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ 1,05,00,000 ರೂಪಾಯಿ 1,05,00,000 ರೂಪಾಯಿ ಹಣವನ್ನ ಸೀಸ್ ಮಾಡಿದ್ದಾರೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರವಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಇದು. ಠಾಣಾ ವ್ಯಾಪ್ತಿಯ ಹೊರಗಡೆ ಹಣವನ್ನ ಸೀಸ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ರವಿ ಅವರು. ಇನ್ನು ಇದೀಗ ಇನ್ಸ್ಪೆಕ್ಟರ್ ರವಿ ಅವರನ್ನ ಅಮಾನತು ಮಾಡಿರುವಂಥದ್ದು ಕಮಿಷನರ್. ಹಲವು ಅನುಮಾನಗಳನ್ನು ಮೂಡಿಸ್ತಾ ಇದೆ ಹವಾಲಾ ಹಣ ವರ್ಗಾವಣೆ ಕೇಸ್. ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗೋಕೆ ಇದೇ ಹವಾಲಾ ಪ್ರಕರಣವೇ ಕಾರಣ ಆಯ್ತಾ ಅನ್ನುವ ಪ್ರಶ್ನೆಯನ್ನ ಈಗ ಹುಟ್ಟುಹಾಕಿರ್ತಕ್ಕಂಥದ್ದು. ಸೊ ಈಗ ಕೊಲೆ ಕೇಸ್ ಸರಿಯಾಗಿ ತನಿಖೆ ಮಾಡಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಹಾಗಾದ್ರೆ ಅವರನ್ನ ಅಮಾನತು ಮಾಡಲಾಯ್ತಾ? ಕೆಲ ಮೂಲಗಳ ಪ್ರಕಾರ ಕಾರ್ನಲ್ಲಿ 1 ಕೋಟಿಗೂ ಅಧಿಕ ಹಣ ಇತ್ತಂತೆ. ಸದ್ಯ ಹವಾಲಾ ಕೇಸ್ ಗಂಭೀರವಾಗಿ ಸೀಮಂತ್ ಕುಮಾರ್ ಅವರು ಪರಿಗಣಿಸಿದ್ದಾರೆ. ಹೀಗಾಗಿ ತನಿಖೆ ನಡೆಸಿ ವರದಿ ನೀಡುವಂತೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿಗೆ ಸೂಚನೆಯನ್ನು ನೀಡಲಾಗಿದೆ. ಕಾರ್ನಲ್ಲಿದ್ದಂತಹ ಹಣ ಎಷ್ಟು, ಆರೋಪಿಗಳ ಹಿನ್ನೆಲೆಯ ಬಗ್ಗೆ ತನಿಖೆ ನಡೀತಾ ಇದೆ. ಹವಾಲಾ ಕೇಸ್ನಲ್ಲಿ ಯಾರೇ ಭಾಗಿಯಾಗಿದ್ರೂ ಸಹ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಸೂಚನೆಯನ್ನ ನೀಡಲಾಗಿದೆ. ನೋಡಿ, ಬೆಂಗಳೂರಿನಲ್ಲಿ ಈಗ ಈ ಹವಾಲಾ ದಂಧೆ ಏನಾದರೂ ನಡೀತಾ ಇದೆಯಾ ಅನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕಿರ್ತಕ್ಕಂಥದ್ದು. 1,05,00,000 ರೂಪಾಯಿ ಹಣವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಹುಂಡೈ ಐ10 ಕಾರ್ನಲ್ಲಿ ಹವಾಲಾ ಹಣವನ್ನು ಆರೋಪಿಗಳು ಸಾಗಿಸ್ತಾ ಇದ್ರು. ಓಕೆ, ನೋಡಿ, ಇದು ಈ ಹವಾಲಾ ಹಣ ಅಂತ ಹೇಳಲಾಗ್ತಾ ಇದೆ. 1,05,00,000 ರೂಪಾಯಿ, ಬರೋಬ್ಬರಿ 1,05,00,000 ರೂಪಾಯಿ ಲಂಸಮ್ ಅಮೌಂಟ್ ಇದು. ಹುಂಡೈ ಐ10 ಕಾರ್ನಲ್ಲಿ ಈ ಹಣವನ್ನು ಸಾಗಿಸ್ತಾ ಇದ್ರು ಆರೋಪಿಗಳು. ಈಗ ಅವರೆಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಅವರ ನೇತೃತ್ವದಲ್ಲಿ ಈ ಒಂದು ಹಣವನ್ನು ಸೀಸ್ ಮಾಡಲಾಗಿದೆ. ಸಿದ್ಧಾರ್ಥ, ಸಾಂಬಶಿವ, ದಿನೇಶ್ 3 ಜನರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಜ್ಞಾನಭಾರತಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಆಗಿರುವಂಥ ರವಿ. ಇನ್ನು ಠಾಣಾ ವ್ಯಾಪ್ತಿಯ ಹೊರಗಡೆ ಹಣವನ್ನು ಸೀಸ್ ಮಾಡಿದ್ದಾರೆ. ಇದೀಗ ಇನ್ಸ್ಪೆಕ್ಟರ್ ರವಿ ಅವರನ್ನೇ ಕಮಿಷನರ್ ಅಮಾನತು ಮಾಡಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗೋಕೆ ಹಾಗಾದ್ರೆ ಇದೇ ಹವಾಲಾ ಹಣ ವರ್ಗಾವಣೆ ಕೇಸೇ ಏನಾದರೂ ಆಗೋಯ್ತಾ, ಅದಕ್ಕೆ ಕಾರಣ ಆಯ್ತಾ ಅನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಕೊಲೆ ಕೇಸ್ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಏನಾದರೂ ಅನುಮಾನ ಬಂದು ಬಹುಶಃ ಈ ರೀತಿಯಾಗಿ ಅವರನ್ನ ಅಮಾನತು ಮಾಡಲಾಯ್ತಾ ಏನೋ ಗೊತ್ತಿಲ್ಲ. ಆದರೆ ಒಂದು ಕಡೆ ಈ ಹವಾಲಾ ಹಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕಿದೆ.